ಚನ್ನಪಟ್ಟಣ ಟೌನ್ನ 21 ಮತ್ತು 23ನೇ ವಾರ್ಡ್ನ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. 21ನೇ ವಾರ್ಡ್ 23ನೇ ವಾರ್ಡ್ ಸಂಬಂಧಪಟ್ಟಂತೆ ಬೆಟ್ಟ ಸ್ಕೂಲ್ಗೂ ಕೂಡ ಸರ್ಕಾರದಿಂದ 5 ಕೋಟಿ ಅನುದಾನ PWDಯಿಂದ ಅದನ್ನು ಡೆವಲಪ್ ಮಾಡಲಿಕ್ಕೆ ಒಂದು ಆಟದ ಮೈದಾನ, ಆ ಶಾಲೆಯ ಒಟ್ಟು ಆವರಣವನ್ನು ಡೆವಲಪ್ ಮಾಡಲಿಕ್ಕೆ ಸರ್ಕಾರ ಬಿಡುಗಡೆ ಮಾಡಿದೆ. ಅದನ್ನು ಕೂಡ ತಗೊಳ್ತೀವಿ. ಮತ್ತು ಈ 2 ವಾರ್ಡ್ಗಳಲ್ಲಿ ಆಗಬೇಕಾದಂಥ ಬಾಕಿ ಕೆಲಸಗಳೇನಿದೆ ಎಲ್ಲದಕ್ಕೂ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಪ್ರತಿ ವಾರ್ಡ್ಗೂ ಕೂಡ ಸುಮಾರು 1.5 ಕೋಟಿ ಅನುದಾನ ಈಗ ಬಿಡುಗಡೆ ಆಗಿದೆ ಸರ್ಕಾರದಿಂದ. ಅದಲ್ಲದೆ UGDನೂ ಕೂಡ ಆದಷ್ಟು ಬೇಗ ಮಾಡ್ತೀವಿ. ಈಗ UGDಗೆ ಈಗ ಟೆಂಡರ್ಗೆ ಹೋಗ್ತಾ ಇದೆ. ಅದಾದಮೇಲೆ UGD ಕೆಲಸನೂ ಮಾಡ್ತೀವಿ. ಇವತ್ತು ಮಾನ್ಯ ಅಧ್ಯಕ್ಷರು ವಾಸಿಲಾದಿ ಖನ್ನವರ ಆಡಳಿತದ ಅವಧಿನಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈ ಚನ್ನಪಟ್ಟಣ ಟೌನ್ ವ್ಯಾಪ್ತಿನಲ್ಲಿ ಮಾಡಿದ್ದೀವಿ. ಈಗ ಇನ್ನೂ ಕೂಡ ಸರ್ಕಾರದಿಂದ ವಿಶೇಷವಾಗಿ ಅನುದಾನಗಳು ತರ್ತಾ ಇದ್ದೀವಿ. ನಮ್ಮ ವಸತಿ ಸಚಿವರು ಮೈನಾರಿಟಿ ಮಿನಿಸ್ಟ್ರು ಜಮೀರ್ ಅಹಮದ್ ಖಾನ್ ಕೂಡ ಒಂದಷ್ಟು ಹಣ ಕೊಟ್ಟಿದ್ದಾರೆ ಮೈನಾರಿಟಿ ವಾರ್ಡ್ಗಳು ಡೆವಲಪ್ ಮಾಡಲಿಕ್ಕೆ. ಮತ್ತು ವಾಟರ್ ಸಪ್ಲೈ ಬೋರ್ಡಿಂದ ಹಳೆ ಪೈಪ್ ಲೈನ್ ಚೇಂಜ್ ಮಾಡ್ತೀವಿ. ಜನಗಳಿಗೆ ಕುಡಿ ನೀರು ಚೆನ್ನಾಗಿ ಕೊಡಬೇಕು. ಭಾಳ ವರ್ಷಗಳಿಂದ ಹಳೆ ಪೈಪ್ ಹಾಕಿದ್ದೀವಿ, ಅದರಿಂದ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇದೆ. ಅದನ್ನು ಕೂಡ ಹಂತವಾಗಿ ಎಲ್ಲ ಕಡೆಯೂ ಚೇಂಜ್ ಮಾಡ್ಕೊಂಡು ಬರ್ತೀವಿ. ಮತ್ತು ಈ ಚನ್ನಪಟ್ಟಣ ನಗರಕ್ಕೆ ಮೂಲಭೂತವಾಗಿ ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅಂದರೆ ಸ್ಫೋಟ ಆಗ್ತಾ ಇದೆ. ಒಂದು 50,000 ಜನ ಮೊದಲು ವಾಸ ಮಾಡ್ತಾಯಿದ್ರು, ಚೆನ್ನಾಗಿರ್ತೀವಿ. ಈಗ 1 ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಚನ್ನಪಟ್ಟಣ ಟೌನ್ನಲ್ಲಿ ಈಗ ವಾಸ ಮಾಡ್ತಾ ಇದ್ದಾರೆ. ಇವರಿಗೆಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಎಲ್ಲ ನಗರಸಭಾ ಸದಸ್ಯರು ಸರ್ಕಾರ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದೆ. ಸ್ಟ್ರೀಟ್ ಲೈಟ್ ಮಾಡ್ತಾ ಇದ್ದೀವಿ. ಅದೇ ಸೆಂಟ್ರಲ್ ಮೀಡಿಯನ್ ಲೈಟ್ ಇದು ನಮ್ಮ ಶೇರ್ವಾ ಸರ್ಕಲ್ ಇಂದ ಬಾಲಾಜಿ ಚೌಟ್ರಿ ತನಕ, ಮತ್ತು ಅಲ್ಲಿ ಮಳೂರು ನಮ್ಮ ಒಳೆ ತನಕ ಎಲ್ಲ ನಮ್ಮ ಅಧ್ಯಕ್ಷರ ಅವಧಿನಲ್ಲಿ ಬಹಳ ಪೆಂಡಿಂಗ್ ಕೆಲಸಗಳನ್ನ ಎಲ್ಲದಕ್ಕೂ ಚಾಲನೆ ಕೊಟ್ಟು ಈಗ ಕೆಲಸ ನಡೀತಾ ಇದೆ. ಒಟ್ಟಾರೆ ಚನ್ನಪಟ್ಟಣ ನಗರ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ನಮಸ್ಕಾರ.